ಅಜ್ಜಿ ಸಮಾಧಾನ ಮಾಡ್ಕೋ, ಅವಳು ಬರ್ತಾಳೆ, ಎಲ್ಲೂ ಹೋಗಲ್ಲ. ಏನು ಸಮಾಧಾನ ಮಾಡ್ಕೊಳ್ಳೋದು? ಈ ಮನೇಲಿ ಒಂದ್ರಿಂದ ಒಂದು ಅನಾಹುತಗಳು ಆಗ್ತಾನೆ ಇದೆ. ಮನೆಯಿಂದ ಹೊರಗಡೆ ಯಾರಾದ್ರೂ ಹೋದ್ರೆ ಅವ್ರ ಮನೆಗ್ ಬರೋವರೆಗೂ ಎದೆ ಡವ ಡವ ಅಂತ ಹೊಡ್ಕೋತಾ ಇರುತ್ತೆ. ಹಾ, ಬಂದ್ಲು ನೋಡು. ಸೇವಂತಿ, ಎಲ್ಲಿ ಹೋಗಿದ್ದೆ? ಏಯ್, ನಿನ್ ಮೊಬೈಲ್ ಯಾಕೆ ಸ್ವಿಚ್ ಆಫ್ ಆಗಿತ್ತು? ಚಾರ್ಜ್ ಖಾಲಿ ಆಗೋಗಿದೆ ಅಜ್ಜಿ. ಹೇಳಿಲ್ವಾ? ಚಾರ್ಜ್ ಖಾಲಿ ಆಗಿತ್ತಾ? ಅಲ್ಲ ಕಣೆ, ಮನೇಲೆ ಇರ್ತೀರಲ್ಲ, ಆ ಚಾರ್ಜ್ ಹಾಕೋಬೇಕು ಅಂತ ಗೊತ್ತಾಗಲ್ವಾ ನಿಮ್ಗೆ? ನೀವೇನೋ ಹೊರಟೋಗ್ತೀರಾ. ನಿಮ್ಗೆ ಏನಾಯ್ತೋ ಏನೋ ಅಂತ ಮನೇಲಿ ಇರೋರು ಹೆದರ್ಕೊಂಡು ಸಾಯ್ಬೇಕಾ? ಸೇವಂತಿ, ಯಾಕೆ ಡಲ್ ಆಗಿದೆಯಾ? ಏನಾಯ್ತು? ಬರೀ ಆಸೆ ಪಡೋದೇ ಆಗೋಯ್ತು ಅರ್ಜುನ್ ಸರ್. ಆದ್ರೆ ನನ್ನ ಆಸೆ ಯಾವುದು ಈಡೇರೋದಿಲ್ಲ. ಇವತ್ತು ನಮ್ ಕೃಷ್ಣ ಸಿಗ್ತಾನೆ ಅಂತ ಎಷ್ಟು ಆಸೆ ಇಟ್ಕೊಂಡು ಹೋದೆ ಗೊತ್ತಾ? ಆದ್ರೆ ಎಲ್ಲ ನಿರಾಸೆ ಆಗೋಯ್ತು. ಏನ್ ಹೇಳ್ತಿದ್ಯಾ ನೀನು? ನೀನ್ ಯಾಕೆ ಇದ್ದಕ್ಕಿದ್ದ ಹಾಗೆ ಕೃಷ್ಣ ನೋಡ್ಕೊಂಡೋದೆ? ಸರ್, ಯಾರೋ ಫೋನ್ ಮಾಡಿ ನಿಮ್ ಮಗು ಕೃಷ್ಣ ಇಂಥ ಕಡೆ ಇದ್ದಾನೆ ಅಂತ ಹೇಳಿದ್ರು. ಅದಕ್ಕೆ ಹೋದೆ. ಅವ್ರು ಹೇಳಿದ ಜಾಗಕ್ಕೆ ಹೋಗಿ ನೋಡಿದ್ರೆ ಅಲ್ಲಿ ಮಗುನೇ ಇರ್ಲಿಲ್ಲ. ಮತ್ತೆ ಅವ್ರಿಗೆ ವಾಪಸ್ ಫೋನ್ ಮಾಡ್ದೆ. ಅವ್ರ ಫೋನ್ ಕೂಡ ಪಿಕ್ ಮಾಡ್ಲಿಲ್ಲ ಸರ್. ಸೇವಂತಿ, ಅಳಬೇಡ, ಸಮಾಧಾನ ಮಾಡ್ಕೋ, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಸರ್, ನನ್ನ ಜೀವನದಲ್ಲಿ ಏನೂ ಸರಿ ಹೋಗಲ್ಲ. ಈ ನೋವು ಸಂಕಟ ಒಂಥರ ಅಭ್ಯಾಸ ಆಗೋಗಿದೆ ನನಗೆ. ದೇವ್ರ ಹೆಜ್ಜೆ ಹೆಜ್ಜೆಗೂ ಯಾಕೆ ಈ ತರ ಮೋಸ ಮಾಡ್ತಿದ್ದ ನನಗೆ ಅಂತ ಅರ್ಥನೇ ಆಗ್ತಾ ಇಲ್ಲ ಸರ್. ಸೇವಂತಿ, ಇಲ್ಲಿ ನೋಡು, ಆ ದೇವರು ನಿನ್ಗೆ ಮೋಸ ಮಾಡೋದೇ ಆಗಿದ್ರೆ ನಮ್ಮ ಮಗು ಬದುಕಿದಾನ ಅನ್ನೋ ವಿಷಯ ನಮ್ಗೆ ಗೊತ್ತಾಗ್ತಾನೆ ಇರ್ಲಿಲ್ಲ ಅಲ್ವಾ? ಇಷ್ಟೆಲ್ಲ ಆದ್ಮೇಲೂ ನಮಗ್ ಸತ್ಯ ಗೊತ್ತಾಗಿದೆ ಅಂತಂದ್ರೆ ಅದರ ಅರ್ಥ ಏನು ಹೇಳು? ಇವತ್ತಲ್ಲ ನಾಳೆ ನಮ್ಮ ಮಗು ನಮ್ಮ ಕೈಗೆ ಸಿಕ್ಕೇ ಸಿಗ್ತಾನೆ ಅಂತ ಅರ್ಥ. ಬದುಕಲ್ಲಿ ಭರವಸೆ ಇರ್ಬೇಕು ನಿಜ. ಆದ್ರೆ ನನ್ನ ಜೀವನ ನೋಡಿ, ಭರವಸೆನೆ ಬದುಕಾಗಿ ಹೋಗಿದೆ. ಸೇವಂತಿ, ಸೇವಂತಿನ ನಾನು ಯಾವಾಗ್ಲೂ ಖುಷಿಯಾಗಿ ನೋಡ್ಬೇಕು ಅಂತ ಅದು ಎಷ್ಟು ಅನ್ಕೋತೀನೋ ಅಜ್ಜಿ. ಅದೇನೋ ಗೊತ್ತಿಲ್ಲ, ಯಾವಾಗ್ಲೂ ಅವಳು ನೋವಲ್ಲಿರೋ ತರನೇ ಆಗತ್ತೆ. ಯಾವಾಗ್ಲೂ ಪಾಪ ದುಃಖ ಪಡ್ತಾನೆ ಇರ್ತಾಳೆ. ಅವಳಿಗೆ ನೆಮ್ಮದಿ ಅನ್ನೋದೇ ಇಲ್ಲ. ಏನ್ ಮಾಡೋದು ಅರ್ಜುನ್, ಕೆಲವ್ರ ಹಣೆ ಬರನೇ ಆಗಿರುತ್ತೆ. ಸೇವಂತಿ ನೋಡಿದ್ರೆ ಕೆಲವೊಂದ್ಸಲ ನನ್ಗೆ ಹಾಗೆ ಅನ್ಸುತ್ತೆ ಕೊಡು. ಅವಳ ದುಃಖ, ನೋವು, ಸಂಕಟ ಇದೆಲ್ಲ ಯಾವಾಗ ತಪ್ಪುತ್ತೋ ಏನೋ. ಅದ್ಯಾವತ್ತು ತಪ್ಪೋದು ಇಲ್ಲ, ತಪ್ಪೋದಕ್ ನಾನ್ ಬಿಡೋದು ಇಲ್ಲ. ಅವಳಿನೇನ್ ಸುಧಾರಿಸ್ಕೊಂಡ್ಲು ಅನ್ನೋ ಅಷ್ಟಲ್ಲಿ ಇನ್ನೊಂದು ಹೊಡ್ತಾ ಕೊಡ್ತಾಳೆ ಈ ಮೀರಾ. ಇನ್ಮೇಲಿಂದ ಈ ಮನೆಯಲ್ಲಿ ಅವಳು ಮಗು ವಿಚಾರಕ್ಕೆ ನರಳ್ತಾನೆ ಇರ್ತಾಳೆ. ನಾನು ನರಳಿಸ್ತಾನೇ ಇರ್ತೀನಿ.